ರೈತನ ಪಂಚೆ ಬಳಿಕ ಜಿಟಿ ಮಾಲ್ಗೆ ತೆರಿಗೆ ಬಿಸಿ ತಟ್ಟಿದೆ. ರೈತನನ್ನ ಜಿಟಿ ಮಾಲ್ ಒಳಗಡೆ ಬಿಟ್ಟಿರಲಿಲ್ಲ, ಹಾಗಾಗಿ ಸಾಕಷ್ಟು ಸದ್ದು ಮಾಡಿತ್ತು ವಿಚಾರ. ತೆರಿಗೆ ಪಾವತಿಸದ ಜಿಟಿ ಮಾಲ್ಗೆ ಇದೀಗ ಬೀಗ ಬಿದ್ದಿದೆ. ಸ್ವಯಂ ಪ್ರೇರಿತವಾಗಿ ಜಿಟಿ ಮಾಲ್ ಅನ್ನ ಬಂದ್ ಮಾಡಲಾಗಿದೆ. 2 ವರ್ಷದಿಂದ ಅಲ್ಲಿ ತೆರಿಗೆ ಕಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಜಿಟಿ ಮಾಲ್ ಬಂದ್ ಬಗ್ಗೆ ಪ್ರಶಾಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಟಿ ಮಾಲ್ ಮಾಲೀಕ ಆನಂದ್ ಪುತ್ರ ಪ್ರಶಾಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1 ವರ್ಷದ ತೆರಿಗೆ ಬಾಕಿಯನ್ನು ಉಳಿಸಿಕೊಳ್ಳಲಾಗಿದೆ. 1,70,00,000 ತೆರಿಗೆ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಬಿಎಂಪಿಯಿಂದ ನೋಟಿಸ್ ಸಹ ಬಂದಿದೆ. ಹೀಗಾಗಿ ಸ್ವಯಂ ಪ್ರೇರಿತವಾಗಿ ಮಾಲನ್ನ ಕ್ಲೋಸ್ ಮಾಡಿದ್ದೇವೆ ಅಂತ ಮಾಲ್ನ ಮಾಲೀಕ ಆನಂದ್ ಪುತ್ರ ಪ್ರಶಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಚೆ ಹುಟ್ಟು ಬಂದಂತ ರೈತನಿಗೆ ಅಪಮಾನ ಆಗಬಾರ್ದಾಗಿತ್ತು, ಆದ್ರೆ ಆಗಬಾರ್ದಂತ ಘಟನೆ ಆಗಿ ಹೋಗಿದೆ. ರೈತನ ಬಳಿ ಕ್ಷಮೆ ಕೇಳ್ತೀನಿ ಅಂತ ಪ್ರಶಾಂತ್ ಹೇಳಿದ್ದಾರೆ. ಇನ್ಸಿಡೆನ್ಸ್ ಆಗಿದೆ, ಅದು ಆಗಬಾರ್ದಿತ್ತು. ನಮ್ಮ ಮಾಲಲ್ಲಿ ಆ ಥರ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು. ಆಗೋಗಿದೆ, ನಡೆದೋಗಿದೆ. ಫಕೀರಪ್ಪ ಅವ್ರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ. ಅವರನ್ನು ಸಾರಿನೂ ಕೇಳಿದ್ದಾರೆ. ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ, ಇವಾಗ BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸಿಡೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಏನು ಇನ್ಸಿಡೆನ್ಸ್ ಆಗಿದೆ ಅದು ಆಗಬಾರ್ದಿತ್ತು. ನಮ್ಮ ಮಾಲಲ್ಲಿ ಆ ಥರ ಆಗೋದಕ್ಕೆ ಯಾವುದೇ ಥರ ಅವಕಾಶ